इतरतश्चार्थेषु भिन्यस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचि परिवर्धितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ನಾವು 8ನೇ ಸ್ಕಂದದ 22ನೇ ಅಧ್ಯಾಯದ 9ನೇ ಶ್ಲೋಕದ ಭಾವಾರ್ಥವನ್ನ ಗಮನಿಸ್ತಾ ಇದ್ದೇವೆ. ನಾವು ಈಗ ತಾನೇ ಪ್ರಶ್ನೆ ಕೇಳಿದ ಹಾಗೆ ಬಲಿಚಕ್ರವರ್ತಿಯ ಜೊತೆಯಲ್ಲಿ ಪ್ರಹ್ಲಾದರಾಜರು ಕೂಡ ಸುತರ ಲೋಕಕ್ಕೆ ಹೋಗ್ತಾರೋ ಅಂತ ಏನು ಪ್ರಶ್ನೆಯನ್ನು ಕೇಳಿದಾರೋ ಆ ಪ್ರಶ್ನೆಗೆ ಉತ್ತರ ರೂಪವಾಗಿಯೇ ಇಂದು ಪಾಠ ಪ್ರಾರಂಭವಾಗತ್ತೆ. ವತ್ಸ, ಈ ಪರಮಾತ್ಮ ಪ್ರಹ್ಲಾದರಾಜರನ್ನು ಕುರಿತು ಹೇಳ್ತಾ ಇದ್ದಾನೆ. ಈಗ ಇಲ್ಲಿವರೆಗೂ ಕಥೆ ಆಗಿತ್ತು. ಪರಮಾತ್ಮ, ನೋಡು, ನೀನು ಒಂದಿಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿ ಸುತರ ಲೋಕಕ್ಕೆ ಹೋಗಿ ವಾಸವನ್ನು ಮಾಡು, ಇಂದ್ರಾದಿ ದೇವತೆಗಳು ಅವರು ಈ ಪದವಿಯಲ್ಲಿ ಇರ್ತಾರೆ ಅಂತ ಪರಮಾತ್ಮ ಹೇಳಿದ್ದಾನೆ. ಅದಕ್ಕನುಗುಣವಾಗಿ ಪ್ರಹ್ಲಾದರಾಜರು ಇವರೆಲ್ಲ ಕೈ ಮುಗಿದುಕೊಂಡು ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ಪರಮಾತ್ಮ ನಮಸ್ಕಾರ ಮಾಡಿದಂತಹ ಎಲ್ಲ ದೈತ್ಯರನ್ನ, ಪ್ರಹ್ಲಾದ, ಬಲಿಚಕ್ರವರ್ತಿ ಮುಂತಾದವರನ್ನು ಕುರಿತು ಹೇಳ್ತಾ ಇದ್ದಾನೆ. ವತ್ಸ ಪ್ರಹ್ಲಾದ ಭದ್ರಂತೆ ಪ್ರಯಾಹಿ ಸುತಲಾಲಯಂ ಮೋದಮಾನ ಸ್ವಪೌತ್ರೇಣ ಜ್ಞಾತೀನಾಂ ಸುಖಮಾವಹ. ನಿನಗ್ ಒಳ್ಳೇದಾಗ್ಲಿ, ಸುತಲ ಲೋಕಕ್ಕೆ ಹೋಗು, ನಿನ್ನ ಮೊಮ್ಮಗನ ಜೊತೆಯಲ್ಲಿ ಅಲ್ಲಿಯೇ ವಾಸ ಮಾಡಿಕೊಂಡು ಎಲ್ಲ ಬಾಂಧವರ ಜೊತೆಯಲ್ಲಿ ಅವರಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಸುಖವಾಗಿ ಅಲ್ಲಿಯೇ ವಾಸವನ್ನು ಮಾಡು. ಗದಾಪಾಣಿಯಾಗಿ ನಿಂತಹ ನನ್ನನ್ನ ಯಾವಾಗ್ಲೂ ದರ್ಶನ ಮಾಡುತ್ತೀಯ, ಆ ಲೋಕದಲ್ಲಿ ದರ್ಶನ ಮಾಡ್ತಾ ಇರ್ತೀಯ. ನಿನಗೆ ಎಂದಿಗೂ ಕೂಡ ಅಸುರಾವೇಶ ಅಥವಾ ಯಾವುದರ ಯೋಚನೆಯೂ ಕೂಡ ಇರೋದಿಲ್ಲ. ದುಷ್ಕರ್ಮದ ಬಂಧನ ಏನಿದೆಯೋ ಈ ಬಂಧನದಿಂದ ಮುಕ್ತನಾಗ್ತಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಈ ಆದೇಶವನ್ನ ಅನುಸರಿಸಿ ಪ್ರಹ್ಲಾದರಾಜರು ಬಲಿಚಕ್ರವರ್ತಿಯ ಜೊತೆಯಲ್ಲಿ ಹಾಗೆ ಆಗ್ಲಿ ಅಂತ ನಮಸ್ಕಾರ ಮಾಡಿ ಪರಮಾತ್ಮನಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಹಾಕಿ ಸುತರ ಲೋಕವನ್ನು ಪ್ರವೇಶ ಮಾಡಿದರು. ಇಲ್ಲಿ ಸುತರ ಲೋಕ ಅಂತಂದ್ರೆ ತತ್ಕ್ಷಣದಲ್ಲಿ ಅಂತ ಅನ್ಕೊಳ್ಬಾರ್ದು. ಬಲಿಚಕ್ರವರ್ತಿಯ ಶಿಕ್ಷೆಯ ಅವಧಿ ಮುಗಿದ ನಂತರದಲ್ಲಿ ಸುತರ ಲೋಕವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಇದು ಆದ್ಮೇಲೆ ಎಲ್ರೂ ಹೊರಟಾಯ್ತು. ಇನ್ನು ಉಳಿದವ್ರು ಯಾರು ಅಂತಂದ್ ಹೇಳಿದ್ರೆ, ಬ್ರಾಹ್ಮಣರಾದಂತಹ ಶುಕ್ರಾಚಾರ್ಯರೇ ಮೊದಲಾದಂತಹ ಋತ್ವಿಜರು, ಯಾಗ ಮಾಡಿಸ್ಲಿಕ್ಕೋಸ್ಕರ ಬಂದವರು ಯಾರಿದ್ರೋ ಅವರನ್ನು ಕುರಿತು ಪರಮಾತ್ಮ ಹೇಳ್ತಾ ಇದ್ದಾನೆ. ನಿನ್ನ ಶಿಷ್ಯ ಯಾಗ ಮಾಡ್ಲಿಕ್ಕೆ ಅಂತ ಸಂಕಲ್ಪ ಮಾಡಿದ್ದಾನೆ, ಆದ್ರೆ ಆ ಸಂಕಲ್ಪ ಪೂರ್ತಿಯಾಗಿಲ್ಲ, ನಿಂತು ಬಿಟ್ಟಿದೆ. ನಿನ್ನ ಕರ್ಮ, ನಿನ್ನ ಶಿಷ್ಯ ಮಾಡ್ತಾ ಇದ್ದಂತಹ ಕರ್ಮಗಳ ಲೋಪ ಈಗಾಗಲೇ ಪ್ರಾಪ್ತವಾಗಿದೆ. ಆ ಕರ್ಮ ಲೋಪ ಆಗದೆ ಇರೋ ಹಾಗೆ ಅದನ್ನು ಮಾಡು, ಪ್ರಾಯಶ್ಚಿತ್ತ ಮಾಡು. ಪ್ರಾರಂಭ ಮಾಡಿದಂತಹ ಕರ್ಮಗಳಿಂದ ಹಿಂದೆ ಸರಿದಿದ್ದರಿಂದ ಯಾವ ಪಾಪ ಬರಬಹುದೋ ಆ ಪಾಪದಿಂದ ಅವನ ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇನ್ನೊಂದನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ ಈ ಸಂದರ್ಭದಲ್ಲಿ. ಮಹಾತ್ಮರು, ಜ್ಞಾನಿಗಳು ಯಾವುದೋ ಒಂದು ಕರ್ಮಗಳು ಆಗುವ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತಂದ್ರೆ ಆ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಚಿಕ್ಕ ಪುಟ್ಟ ಲೋಪದೋಷಗಳು ನಮ್ಮಿಂದ ಆಗುವುದು ಸಹಜ. ಆ ಲೋಪದೋಷಗಳೆಲ್ಲವೂ ಕೂಡ ಜ್ಞಾನಿಗಳು ಬಂದಾಗ ಅವರನ್ನು ನೋಡಿ ಬಿಟ್ರೆ ಸಾಕು, ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಹಾಗಾಗತ್ತೆ.
ಅವರು ನಮ್ಮನ್ನು ನೋಡಿದರೆ, ನಾವು ಆ ಸತ್ಕರ್ಮಗಳನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ನಾವು ಅವರನ್ನು ನೋಡಿದ ಮಾತ್ರಕ್ಕೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗತ್ತೆ ಅಂತಾದಾಗ, ಒಂದು ವೇಳೆ ಪ್ರಾಯಶ್ಚಿತ್ತ ಕರ್ಮಗಳನ್ನೇ ಆ ಮುನಿಗಳು ಮಾಡಿಬಿಟ್ರು ಅಂತಂದ್ ಹೇಳಿದರೆ ನಮ್ಮ ಪಾಪಗಳ ಪರಿಹಾರ ಆಗತ್ತೆ ಅಂತೇನು ಪ್ರತ್ಯೇಕವಾಗಿ ಹೇಳಬೇಕೇನು? ಹೇಳಬೇಕಾಗಿಲ್ಲ. ಖಂಡಿತವಾಗಿ ಆ ಲೋಪಗಳೆಲ್ಲವೂ ಕೂಡ ಪರಿಹಾರವಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಈ ಬಲಿಚಕ್ರವರ್ತಿ ಮಾಡುವಂತಹ ಕರ್ಮಗಳಲ್ಲಿ ಲೋಪಗಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆಂದ್ರೆ ಬಲಿಚಕ್ರವರ್ತಿ ಮಾಡಿದ್ದಾನೆ, ಆ ಕಾರಣದಿಂದಾಗಿ ಲೋಪಗಳು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಾಕೆ ಲೋಪಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ಪರಮ ಪುರುಷ ನೀನು ಬಲಿಚಕ್ರವರ್ತಿ ಎಲ್ಲ ರೀತಿಯಿಂದಾಗಿ ನಿನ್ನ ಆರಾಧನೆಯನ್ನು ಮಾಡಿದ್ದಾನೆ, ನಿನ್ನ ಪಾದ ಸೇವೆಯನ್ನು ಮಾಡಿದ್ದಾನೆ, ನಿನಗೆ ದಾನ ರೂಪವಾಗಿ ಇಡೀ ಜಗತ್ತನ್ನ ಅವನದ್ದು ಅಂತ ಏನಿತ್ತೋ ಅದನ್ನ ಪೂರ್ತಿಯಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾನೆ, ತನ್ನನ್ನೇ ತಾನು ಅರ್ಪಿಸಿಕೊಂಡಿದ್ದಾನೆ. ಹೀಗೆ ಎಲ್ಲ ರೀತಿಯಿಂದಾಗಿ ನಿನ್ನನ್ನ ಅವನ ಯಾಗದ ಮಧ್ಯದಲ್ಲಿ ಆರಾಧನೆ ಮಾಡಿದ್ದಾನೆ ಅಂತಾದ್ರೆ ಆ ಕರ್ಮಗಳಲ್ಲಿ ಲೋಪ ಬರಲಿಕ್ಕೆ ಹೇಗೆ ಸಾಧ್ಯ? ಅಷ್ಟೇ ಅಲ್ಲ, ನಾವು ಮಂತ್ರಗಳನ್ನು ಮಾಡುವ ಸಂದರ್ಭದಲ್ಲಿ ತಂತ್ರ, ದೇಶ, ಕಾಲ ಮುಂತಾದವುಗಳು ಎಲ್ಲವನ್ನು ನೋಡಿಕೊಂಡು ಕರ್ಮಗಳನ್ನು ಆಚರಣೆ ಮಾಡ್ತಾ ಇರ್ತೇವೆ. ಒಂದೇ ನಿಮಿಷ. ಈ ಯಜ್ಞಗಳನ್ನ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಯಜ್ಞ ಯಾಗಾದಿಗಳ ಕೊನೆಯಲ್ಲಿ ಮಧ್ಯೆ ಮಂತ್ರ, ತಂತ್ರ, ಸ್ವರ, ವರ್ಣ, ಲೋಪ, ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಅಂತ ಹೇಳ್ತೇವೆ. ಯಜ್ಞ ಯಾಗಾದಿಗಳನ್ನು ಮಾಡೋ ಸಂದರ್ಭದಲ್ಲಿ ಮಂತ್ರದಲ್ಲಿ ವ್ಯತ್ಯಾಸವಾಗತ್ತೆ, ತಂತ್ರದಲ್ಲಿ ತಂತ್ರ ಅಂತಂದ್ರೆ ಹೋಮವನ್ನು ಮಾಡುವ ಸಂದರ್ಭದಲ್ಲಿ ಕ್ರಿಯೆಗಳು ಕೆಲವೊಂದಿಷ್ಟು ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವಂತಹದ್ದಾಗಿರಬಹುದು, ದೈಹಿಕವಾದ ಚಟುವಟಿಕೆಗಳನ್ನ ತಂತ್ರ ಅಂತ ಕರೀತಾರೆ. ಆಮೇಲೆ ಒಳ್ಳೆ ದೇಶದಲ್ಲಿ ಆ ಕರ್ಮಗಳನ್ನು ಮಾಡ್ತಾ ಇದ್ದೆವು, ದೇಶ ಸತ್ಕಾಲದಲ್ಲಿ ತಿಥಿ, ನಕ್ಷತ್ರ, ಮುಹೂರ್ತ ಇವುಗಳೆಲ್ಲವನ್ನು ನೋಡಿ ಸರಿಯಾದ ಕಾಲದಲ್ಲಿ ಈ ಕರ್ಮಗಳನ್ನು ಮಾಡ್ತಾ ಇದ್ದೇವೋ ಇಲ್ವೋ. ಪಾತ್ರ ಅಂತಂದ್ರೆ ಸತ್ಪಾತ್ರರಾದಂತಹ ವ್ಯಕ್ತಿಗಳನ್ನ ಕರೆದಿದ್ದೇವೋ ಇಲ್ವೋ. ದಕ್ಷಿಣೆಗಳನ್ನು ಕೊಡುವಂತಹ ಸಂದರ್ಭಗಳಲ್ಲಿ ಅಹಂಕಾರ ಬುದ್ಧಿಯಿಂದ ಕೊಡ್ತಾ ಇದ್ದೇವೋ, ಹೇಗೆ ಕೊಡ್ತಾ ಇದ್ದೇವೆ, ಆ ಸಂಪಾದನೆ ಮಾಡಿದಂತಹ ಸಂಪತ್ತು ನ್ಯಾಯಯುತವಾದ ಮಾರ್ಗದಲ್ಲಿ ಸಂಪಾದಿಸಿದ್ದೋ, ಈ ರೀತಿಯಾಗಿ ಅನೇಕ ವಿಧವಾಗಿ ಲೋಪಗಳು ಅಥವಾ ದೋಷಗಳು ಸಂಭವಿಸುವುದಕ್ಕೆ ಅವಕಾಶವಿದ್ದೇ ಇರುತ್ತೆ. ಈ ಎಲ್ಲ ಲೋಪದೋಷಗಳನ್ನ ಪರಿಹಾರ ಮಾಡಲಿಕ್ಕೆ ಬರೀ ನಿಮ್ಮ ನಾಮತ್ರಯ ಸಂಕೀರ್ತನೆ ಅಚ್ಯುತ ಅನಂತ ಗೋವಿಂದ ಅಂತ ನಿನ್ನ ನಾಮಸ್ಮರಣೆಯ ಬಲವೊಂದೇನೆ ಈ ಎಲ್ಲ ದೋಷಗಳನ್ನ ಪರಿಹಾರ ಮಾಡಿ ನಮ್ಮನ್ನ ಪಾವನರನ್ನಾಗಿ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತವನ್ನೇನು ಮಾಡಬೇಕಾಗಿಲ್ಲ. ಆದ್ರೆ ಸಾಕ್ಷಾತ್ತಾಗಿ ನೀನೇ ಬಂದು ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡು ಅಂತ ಹೇಳ್ತಾ ಇರೋದ್ರಿಂದ ನಿನ್ನ ಆದೇಶವನ್ನು ಪಾಲನೆ ಮಾಡಲೇಬೇಕು. ಅದರಲ್ಲಿ ಎರಡು ಮಾತೇ ಇಲ್ಲ, ಪ್ರಶ್ನೆಯೇ ಇಲ್ಲ. ಹಾಗಾಗಿ ನಿನ್ನ ಆದೇಶವನ್ನು ಪಾಲನೆ ಮಾಡ್ತಾ ಇದ್ದೇನೆ. ಯಾಕೆ? ನಿನ್ನ ಆದೇಶ ಏನಿದೆಯೋ ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ವಿ ಅಂತಂದ್ರೆ ನಮಗದರಿಂದ ಶ್ರೇಯಸ್ಸಾಗತ್ತೆ ಅಂತ ತೀರ್ಮಾನ. ಉದಾಹರಣೆಗೆ ನಾವು ರೋಡಿನಲ್ಲೆಲ್ಲ ಚಿಹ್ನೆಗಳನ್ನು ನೋಡ್ತಾ ಇರ್ತೇವೆ. ಆ ಚಿಹ್ನೆಗಳೆಲ್ಲ ಬಂದಾಗ ಆ ಚಿಹ್ನೆಗಳಿಗೆ ಅನುಗುಣವಾಗಿ ಗಾಡಿಯನ್ನ ಚಾಲನೆ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಗಮ್ಯಗಳನ್ನ ಸರಿಯಾದ ರೀತಿಯಲ್ಲಿ ಸೇರಿಕೊಳ್ಳಬಹುದು. ಅಲ್ಲಿ ಓವರ್ ಸ್ಪೀಡಿಂಗ್ ಮಾಡಿಯೋ ಅಥವಾ ಹಂಪ್ಗಳು ಬಂದಾಗ ಅದನ್ನ ಲೆಕ್ಕಿಸದೇನೋ ನಾ ಒಂದೇ ರೀತಿಯಾಗಿ ಹೋಗ್ತೇನೆ ಅಂತ ಆದ್ರೆ ಏನಾಗತ್ತೆ? ಅಪಘಾತಗಳೇ ಆಗತ್ತೆ. ಹಾಗೆ ಈ ಊರಿಗೆ ಹೋಗಬೇಕಾದ್ರೆ ರಸ್ತೆಗಳಿಗೆ ಚಿಹ್ನೆಗಳೆಲ್ಲ ಹೇಗಿರುತ್ತಲ್ಲ, ಹಾಗೆ ನಾವು ಜೀವನದಲ್ಲಿ ಸಾಧನೆಯ ಮಾರ್ಗದಲ್ಲಿ ಸಂಚಾರ ಮಾಡುವ ನಮಗೆ ದಾರಿ ದೀಪಗಳಂತೆ, ಚಿಹ್ನೆಗಳಂತೆ ಇರುವಂತಹದ್ದು ಪರಮಾತ್ಮನ ಆದೇಶಗಳು. ಶ್ರುತಿ ಸ್ಮೃತಿ ಹರೇರಾಜ್ಞೆ. ಶ್ರುತಿ ಮತ್ತು ಸ್ಮೃತಿಗಳು. ಶ್ರುತಿ ಅಂದ್ರೆ ವೇದಗಳು, ಸ್ಮೃತಿ ಅಂತಂದ್ರೆ
ಅನೇಕ ಸ್ಮೃತಿಕಾರರಾದಂತಹ ಮಹಾಜ್ಞಾನಿಗಳು ಬರೆದಂತಹ ಸ್ಮೃತಿ ಗ್ರಂಥಗಳು ಇವೆಲ್ಲ ಪರಮಾತ್ಮನ ಆದೇಶ. ಪರಮಾತ್ಮನ ಆದೇಶವನ್ನು ಪಾಲಿಸಿಕೊಂಡು ಇದ್ರು ಅಂತಾದರೆ ಅವಾಗ ಸುಖವಾಗಿ ಇರಬಹುದು, ಅದು ಶ್ರೇಯಸ್ಸಿಗೆ ಕಾರಣವಾಗುತ್ತೆ. ಹಾಗಾಗಿ ಈ ಶ್ರೇಯಸ್ಕರವಾದ ನೀನು ಹೇಳಿದ ಮಾತುಗಳನ್ನ ನಾನು ಶಿರಸಾವಹಿಸಿ ಪಾಲಿಸ್ತೇನೆ, ಇದರಲ್ಲಿ ಸಂಶಯವಿಲ್ಲ ಅಂತ ಈ ರೀತಿಯಾಗಿ ಶುಕ್ರಾಚಾರ್ಯರು ಪರಮಾತ್ಮನ ಆದೇಶವನ್ನು ಬಹಳ ಸಂತೋಷದಿಂದ, ಪರಮಾತ್ಮ ಹೇಳಿದ್ದಾನೆ ಅಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುವ ಕರ್ಮದಲ್ಲಿ ಆಸ್ಥೆಯನ್ನು ವಹಿಸಿ ಯಾಗದ ಲೋಪದೋಷಗಳೇನಿತ್ತೋ ಆ ಎಲ್ಲ ಲೋಪದೋಷಗಳನ್ನ ಅಲ್ಲಿ ಬಂದಂತಹ ಋತ್ವಿಜರು, ಬ್ರಹ್ಮರ್ಷಿಗಳು, ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರೆಲ್ಲರ ಜೊತೆಯಲ್ಲಿ ಸೇರಿಕೊಂಡು ಆ ಲೋಪಗಳಾದಾಗ ಕೆಲವೊಂದಿಷ್ಟು ಪ್ರಾಯಶ್ಚಿತ್ತಗಳನ್ನು ಹೇಳ್ತಾರೆ. ಆ ಪ್ರಾಯಶ್ಚಿತ್ತಗಳನ್ನ ಮಾಡಿ ಅದನ್ನ ಸರಿ ಮಾಡ್ತಾ ಇದ್ದಾರೆ. ಹೀಗೆ ವಾಮನಾವತಾರಿಯಾದಂತಹ ಪರಮಾತ್ಮ ಬಲಿಚಕ್ರವರ್ತಿಯಿಂದ ಅವನಿಗೆ ಯೋಗ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ, ಅಯೋಗ್ಯವಾದ ಸಂದರ್ಭದಲ್ಲಿ ಯಾವ ಸಂಪತ್ತನ್ನ ಅಪಹಾರ ಮಾಡಿದ್ನೋ ಇಂದ್ರನಿಂದ, ಆ ಅನ್ಯಾಯದಿಂದ ಅಪಹಾರ ಮಾಡಿದ ಇಂದ್ರನ ಸಂಪತ್ತನ್ನ ಬಲಿಯಿಂದ ಉಪಾಯವಾಗಿ ಪಡೆದು ವಾಪಸ್ಸು ಇಂದ್ರನಿಗೆ ಕೊಡ್ತಾ ಇದ್ದಾನೆ. ಇಂದ್ರನಿಗೆ ಸ್ವರ್ಗಲೋಕದ ಆಧಿಪತ್ಯವನ್ನು ಕೊಡ್ತಾ ಇದ್ದಾನೆ. ಇದಾದ ಮೇಲೆ ಯಾರ್ಯಾರು ದೇವತೆಗಳೆಲ್ಲ ಇದ್ದಾರೋ, ದಕ್ಷ ಪ್ರಜಾಪತಿಗಳು, ಬ್ರಹ್ಮದೇವರು, ದೇವತೆಗಳು, ಋಷಿಗಳು, ದಕ್ಷ, ಭೃಗು, ಅಂಗಿರಸ, ಅನೇಕ ಋಷಿಗಳು, ಇವರೆಲ್ಲರೂ ಕೂಡಿಕೊಂಡು ಇಂದ್ರ ಸ್ವರ್ಗಲೋಕಕ್ಕೆ ಅಧಿಪತಿಯಾಗಿದ್ದಾನೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗಳಿಗೆ ನಿಯಾಮಕರಾಗಿದ್ದಾರೆ. ಈ ಎಲ್ಲ ದಿಕ್ಕುಗಳನ್ನ ಸೇರಿಸಿ ಸಕಲ ಲೋಕಗಳಿಗೂ ಕೂಡ ಅಧಿಪತಿಯನ್ನಾಗಿ ವಾಮನ ರೂಪಿಯಾದಂತಹ ಪರಮಾತ್ಮನನ್ನ ಘೋಷಿಸ್ತಾ ಇದ್ದಾರೆ. ವಸ್ತುತಃ ದೇವೇಂದ್ರ ಸ್ವರ್ಗಲೋಕಕ್ಕೆ ಅಧಿಪತಿ. ಈ ಸ್ವರ್ಗ ಲೋಕಕ್ಕೆ ಅಧಿಪತಿಯಾದ ಇಂದ್ರ ಇರಬೇಕಾದ್ರೆ ವಾಮನ ರೂಪಿಯಾದಂತಹ ಪರಮಾತ್ಮನನ್ನ ಬ್ರಹ್ಮದೇವರು ಅಧಿಪತಿ ಅಂತ ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ? ಕಾರಣ ಇಷ್ಟೇ. ಇಂದ್ರ ತತ್ಕಾಲದಲ್ಲಿ ಅಷ್ಟೇ ಇಂದ್ರ ಅನ್ನೋದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಐಶ್ವರ್ಯ ಪೂರ್ಣ ಅಂತ. ಯಾರ ಅನುಗ್ರಹದಿಂದ ಇವನಿಗೆ ಈ ಐಶ್ವರ್ಯ ಬಂದದ್ದು? ಪರಮಾತ್ಮನ ಅನುಗ್ರಹದಿಂದಲೇ ಅಲ್ವೇ? ಪರಮಾತ್ಮನ ಆದೇಶದಿಂದಲೇ ಅಲ್ವೇ ಇವನಿಗೆಲ್ಲ ಈ ಸಂಪತ್ತುಗಳು ಬಂದಿರುವಂತಹದ್ದು? ಹಾಗಾಗಿ ಎಲ್ಲ ದೇಶ ಕಾಲಗಳಲ್ಲೂ ನಮ್ಮೆಲ್ಲರಿಂದಲೂ ಕೂಡ ಸ್ತುತ್ಯನಾದವನು, ಈ ಇಡೀ ಜಗತ್ತಿಗೆ ಮತ್ತೊಬ್ಬರ ಹಂಗೆ ಇಲ್ಲದೇನೆ ಯಾವಾಗಲೂ ಅಧಿಪತಿಯಾದವನು ಪರಮಾತ್ಮನೊಬ್ಬನೇ. ಆ ವಾಮನ ರೂಪಿಯಾದಂತಹ ಪರಮಾತ್ಮನನ್ನೇ ಇಡೀ ಲೋಕಕ್ಕೆ ಅಧಿಪತಿಯನ್ನಾಗಿ ಮಾಡಬೇಕು ಅಂತ ತಿಳಿದುಕೊಂಡು ಬ್ರಹ್ಮದೇವರು ಸರ್ವಲೋಕಾಧಿಪತಿಯನ್ನಾಗಿ ವಾಮನನನ್ನ ಹೇಳ್ತಾ ಇದ್ದಾರೆ. ಎಲ್ಲ ಜನರು ಬಹಳ ಸಂತೋಷ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ ಮೇಲೆ ಅವರವರು ಬ್ರಹ್ಮ, ಇಂದ್ರ ಮುಂತಾದಂತಹ ಎಲ್ಲರೂ ಕೂಡ ವಾಮನ ರೂಪಿಯಾದಂತಹ ಪರಮಾತ್ಮನನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಂದ್ರ ವಾಮನ ರೂಪಿಯಾದಂತಹ ಪರಮಾತ್ಮ ಈಗ ನನ್ನ ತಮ್ಮನಾಗಿ ಹುಟ್ಟಿದ್ದಾನೆ, ಇವನನ್ನ ನನ್ನ ಜೊತೆಯಲ್ಲಿಯೇ ಇಂದ್ರಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ದಿವ್ಯವಾದ ವಿಮಾನದಲ್ಲಿ ಕೂಡಿಸಿಕೊಂಡು ಪರಮಾತ್ಮನನ್ನ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಹೀಗೆ ವಾಮನ ರೂಪಿಯಾದಂತಹ ಪರಮಾತ್ಮನ ರಕ್ಷಣೆಯಲ್ಲಿ ಇಂದ್ರ ಸುಖವಾಗಿ ಆ ಸ್ವರ್ಗಲೋಕದ ಆಧಿಪತ್ಯವನ್ನ ಪಡಿತಾ ಇದ್ದಾನೆ ಅಂತ ಒಂದಿಷ್ಟು ಶ್ಲೋಕಗಳ ಭಾವಾರ್ಥವನ್ನ ಹೇಳ್ತಾ ಇದ್ದಾರೆ. ಇದರ ಮೊದಲಿಗೆ ಶ್ಲೋಕಗಳನ್ನು ಹೇಳಿ ಭಾವಾರ್ಥವನ್ನು ನೋಡಿ ಮತ್ತೆ ಉಳಿದ ಶ್ಲೋಕಗಳ ಭಾವಾರ್ಥವನ್ನು ನೋಡೋಣ. ಶ್ರೀ ಶುಕ ಉವಾಚ ಆಜ್ಞಾಂ ಭಗವತೋ ರಾಜನ್ ಪ್ರಹ್ಲಾದೋ ಬಲಿನಾ ಸಹ ಬಾಢಮಿತ್ಯಮಲ ಪ್ರಜ್ಞೋ ಮೂರ್ಧ್ಯಾಧಾಯ ಕೃತಂಜಲಿ. ಭಗವಂತ ನೀನು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದಾಗ ಆಗಲಿ ಅಂತ ಮರು ಮಾತಿಲ್ಲದೇನೆ ಅವನ ಮಾತುಗಳನ್ನ ಶಿರಸಾವಹಿಸಿ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡ್ತೇನೆ ಅಂತ ಶುಕ್ರಾಚಾರ್ಯರು ಅವನ ಮಾತಿಗೆ ಅಂಗೀಕಾರವನ್ನ ಸೂಚನೆ ಮಾಡ್ತಾ ಇದ್ದಾರೆ. ಪರಿಕ್ರಮ್ಯಾದಿ ಪುರುಷಂ ಸರ್ವಾಸುರಚಮೂಪತಿ ಪ್ರಣತಸ್ತದನುಜ್ಞಾತಃ ಪ್ರವಿವೇಶ ಮಹಾಬಿಲಂ. ಆಯ್ತು ಅಂತ ಹೇಳಿ ಪ್ರಹ್ಲಾದರಾಜರು ಬಲಿಚಕ್ರವರ್ತಿಯ ಜೊತೆಯಲ್ಲಿ ಪರಮಾತ್ಮ ಹೇಳಿದಂತೆ ಸುತಲ ಲೋಕವನ್ನ ಪ್ರವೇಶ ಮಾಡುವಂತ ಪರಮಾತ್ಮ ಏನ್ ಹೇಳಿದ್ನೋ ಅದಕ್ಕನುಗುಣವಾಗಿ ಸುತಲ ಲೋಕವನ್ನ ಪ್ರವೇಶ ಮಾಡ್ತಾ ಇದ್ದಾರೆ.
ಇದಾದ್ಮೇಲೆ ಶುಕ್ರಾಚಾರ್ಯರಿಗೆ ನೀನು ಪ್ರಾಯಶ್ಚಿತ್ತವನ್ನು ಮಾಡು ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯ್ತು ಅಂತ ಇವರು ಅಂಗೀಕಾರವನ್ನು ಸೂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಥಾಹೋಷಣ ಸಂರಾಜನ್ ಹರಿರ್ ನಾರಾಯಣೋಂತಿಕೆ ಆಸೀನಂ ಋತ್ವಿಜಾಂ ಮಧ್ಯೆ ಸದಸಿ ಬ್ರಹ್ಮವಾದಿನಾಂ. ಜ್ಞಾನಿಗಳ ಮಧ್ಯದಲ್ಲಿ ಕೂತಂತಹ ಶುಕ್ರಾಚಾರ್ಯರನ್ನ ನಿರ್ದೇಶ ಮಾಡಿ ಅವರಿಗೆ ಹೇಳ್ತಾ ಇದ್ದಾನೆ, ಬ್ರಹ್ಮನ್ ಸಂತನು ಶಿಷ್ಯಸ್ಯ ಕರ್ಮಚ್ಛಿದ್ರಂ ವಿತನ್ವತಃ ಯತ್ತತ್ ಕರ್ಮಸು ವೈಷಮ್ಯಂ ಬ್ರಹ್ಮದೃಷ್ಟಂ ಸಮಂ ಭವೇತ್. ಬ್ರಹ್ಮಜ್ಞಾನಿಯಾದಂತಹ ಶುಕ್ರಾಚಾರ್ಯರೇ ನಿಮ್ಮ ಶಿಷ್ಯನಿಂದ ದೊಡ್ಡ ಕರ್ಮವನ್ನು ಮಾಡಿಸ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರಿ. ಆ ಕರ್ಮಗಳನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ವಿಘ್ನ ಬಂದಿದೆ. ಈಗ ಯಜ್ಞ ಮಧ್ಯದಲ್ಲಿಯೇ ನಿಲ್ಲುವಂತಹ ಪ್ರಸಂಗವು ಒದಗಿ ಬಂದಿದೆ. ಇಂತಹ ಪ್ರಸಂಗ ಬಂದಾಗ ಅನೇಕ ಪ್ರಾಯಶ್ಚಿತ್ತ ವಿಧಿಗಳನ್ನ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಅದಕ್ಕನುಗುಣವಾಗಿ ಪ್ರಾಯಶ್ಚಿತ್ತ ಕರ್ಮಗಳನ್ನ ಆಚರಿಸಿ ಆ ದೋಷಗಳು ಬಾರದೇ ಇರುವಂತೆ ನಿಮ್ಮ ಶಿಷ್ಯನಾದಂತಹ ಬಲಿಚಕ್ರವರ್ತಿಯನ್ನ ರಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಪರಮಾತ್ಮ ಹೇಳ್ತಾನೆ, ವಸ್ತುತಸ್ತು ಬ್ರಹ್ಮಜ್ಞಾನಿಗಳಾದ ನಿಮ್ಮ ದರ್ಶನ ಮಾತ್ರದಿಂದ, ಕೃಪಾಪೂರ್ಣವಾದ ನಿಮ್ಮ ದರ್ಶನ ಮಾತ್ರದಿಂದ ಪ್ರಾಯಶ್ಚಿತ್ತವನ್ನ ಮಾಡಿದಂತೆಯೇ ಆಗತ್ತೆ. ಆದ್ರೂ ನೀನು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೃಷ್ಟಂ ಸಮಂ ಭವೇತ್ ಯತ್ತತ್ ಕರ್ಮಸು ವೈಷಮ್ಯಂ. ಯಾವುದೇ ಕರ್ಮಗಳಲ್ಲಿ ಲೋಪದೋಷಗಳಿದ್ರೂ ಕೂಡ ಆ ಎಲ್ಲ ವೈಷಮ್ಯಗಳು ಲೋಪದೋಷಗಳು ಬ್ರಹ್ಮದೃಷ್ಟಂ ಸಮಂ ಭವೇತ್. ಬ್ರಹ್ಮಜ್ಞಾನಿಗಳು ಅದನ್ನು ನೋಡಿದ್ದಾರೆ, ಅದಕ್ಕೆ ಅನುಮೋದನೆ ಇಟ್ಟಿದ್ದಾರೆ ಅಂತಾದರೆ ಅದು ಪೂರ್ಣವಾದ ಕರ್ಮ ಅಂತ ಕರೆಸಿಕೊಳ್ಳುತ್ತದೆ. ಹಾಗಾಗಿ ನೀನು ವಿಚಾರ ಮಾಡದೇನೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ನಡೆಸು ಅಂತ ಹೇಳಿದರು. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಪರಮಾತ್ಮನ ಮಹಿಮೆಯನ್ನ ಹೇಳುವ ಭರದಿಂದ ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ, ಈ ಕರ್ಮದಲ್ಲಿ ವೈಷಮ್ಯ ಬರ್ಲಿಕ್ಕೆ ಹೇಗೆ ಸಾಧ್ಯ? ಬಲಿಚಕ್ರವರ್ತಿ ಆರಾಧನೆ ಮಾಡಿರೋದು ನಿನ್ನನ್ನ, ಪಾದ ಪೂಜೆ ಮಾಡಿರೋದು ನಿನ್ನದನ್ನ, ದಾನ ಮಾಡಿರೋದು ನಿನಗೆ. ಏನು ಕರ್ಮಗಳಲ್ಲಿ ವ್ಯತ್ಯಾಸ ಇದ್ರು ಭಗವಂತನ ಆರಾಧನೆಯನ್ನ ಮಾಡಿದೆವು ಅಂತಾದ್ರೆ ಆ ಕರ್ಮಗಳಲ್ಲಿ ದೋಷ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿನ್ನ ಉದ್ದೇಶದಿಂದ ಬಲಿಚಕ್ರವರ್ತಿ ಕರ್ಮಗಳನ್ನ ಆಚರಣೆ ಮಾಡಿದಾಗ ಆ ಕರ್ಮಗಳಲ್ಲಿ ಲೋಪದೋಷಗಳು ಸಂಭಾವಿತವಾಗತ್ತೆ ಅಂತ ಹೇಗೆ ಹೇಳ್ತೀರಿ ಅಂತ ತಾವೇ ಪ್ರಶ್ನೆ ಮಾಡಿಕೊಂಡು ಮತ್ತೆ ಉತ್ತರ ಕೊಡ್ತಾರೆ. ಆಯ್ತು, ನೀ ಹೇಳಿದ್ದೀಯಲ್ಲ, ಅದರಿಂದಾಗಿ ಕರ್ಮಗಳನ್ನ ನಾನು ಆಚರಣೆ ಮಾಡ್ತೇನೆ. ವಸ್ತುತಸ್ತು ನಿನ್ನ ನಾಮತ್ರಯಗಳ ಜಪವೇನೆ ನಮ್ಮ ಎಲ್ಲ ಪ್ರಾಯಶ್ಚಿತ್ತಗಳನ್ನ ಪರಿಹಾರ ಮಾಡಿಬಿಡುವಂತಹ ಸಾಮರ್ಥ್ಯ ಉಳ್ಳದ್ದು ಆ ನಿನ್ನ ನಾಮತ್ರಯಗಳು. ಹಾಗಿದ್ದಾಗಿಯೂ ನಿನ್ನ ಆದೇಶ ಇದೆ, ನಿನ್ನ ಆದೇಶವನ್ನು ಮೀರುವ ಹಾಗಿಲ್ಲ. ಯಾಕೆ? ಶ್ರುತಿ ಸ್ಮೃತಿ ಹರೇರಾಜ್ಞೆ, ಭಗವಂತನ ಆದೇಶವನ್ನ ಅನುಸರಿಸಿ ನಡೆದರೆ ಜೀವನದಲ್ಲಿ ಔನ್ನತ್ಯ ಸಿಗತ್ತೆ ಅನ್ನೋದು ಖಚಿತ, ಖಂಡಿತ. ಆದ್ರಿಂದ ಈ ಮಾರ್ಗದಲ್ಲಿ ನಾನಿರ್ತೇನೆ. ಶುಕ್ರ ಉವಾಚ ಕುತಸ್ತತ್ಕರ್ಮ ವೈಷಮ್ಯಂ ಯಸ್ಯ ಕರ್ಮೇಶ್ವರೋ ಭವಾನ್ ಯಜ್ಞೇಶ್ವರೋ ಯಜ್ಞ ಪುರುಷಃ ಸರ್ವಭಾವೇನ ಪೂಜಿತಃ. ಕರ್ಮಗಳಿಗೆ ಅಧಿಪತಿಯಾದವನು, ನಮ್ಮ ಕರ್ಮಗಳ ಅನುಗುಣವಾದ ಫಲವನ್ನು ಕೊಡುವಂತಹ ದೇವತೆ ನೀನೇ ಯಜ್ಞ ಭೋಕ್ತೃವಾಗಿ ಈ ಯಜ್ಞದಲ್ಲಿ ಆರಾಧಿತನಾದಂತಹ ಸಂದರ್ಭದಲ್ಲಿ ಕುತಃ ತತ್ಕರ್ಮ ವೈಷಮ್ಯಂ, ಕರ್ಮಗಳಲ್ಲಿ ದೋಷ ಬರಲಿಕ್ಕೆ ಹೇಗೆ ಸಾಧ್ಯ? ಹಾಗಿದ್ದಾಗ್ಯೂ ಮಂತ್ರತಸ್ತಂತ್ರ ತಶ್ಛಿದ್ರಂ ದೇಶ ಕಾಲಾರಹ ವಸ್ತುತಃ ಸರ್ವಂ ಕರೋತಿ ನಿಚ್ಛಿದ್ರಂ ಅನುಸಂಕೀರ್ತನಂ ತವ. ಮಂತ್ರ ಅಥವಾ ತಂತ್ರಗಳು ಈ ಸಂದರ್ಭದಲ್ಲಿ ಏನೋ ಲೋಪದೋಷಗಳಾದ್ರೆ ಮಂತ್ರಗಳನ್ನ ಉಚ್ಚಾರಣೆ ಮಾಡುವಾಗ ಸ್ವರ ವರ್ಣಗಳು ವ್ಯತ್ಯಾಸವಾಯಿತು ಅಂದ್ರೆ ದೊಡ್ಡ ದೊಡ್ಡ ಅನರ್ಥಗಳನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಬರೀ ಒಂದು ಉದಾತ್ತ ಅನುದಾತ್ತ ಸ್ವರಗಳಲ್ಲಿ ವ್ಯತ್ಯಾಸವಾಯಿತು ಅಂದ್ರೆ ಅರ್ಥಗಳಲ್ಲಿ ವ್ಯತ್ಯಾಸವಾಗಿ ಮಹಾ ಅನರ್ಥ ಸಂಭವಿಸುವಂತಹ ಇದು ಸಂದರ್ಭಗಳಿರತ್ತೆ. ನಾವು ಲೌಕಿಕವಾಗಿ ಮಾತನಾಡುವ ಸಂದರ್ಭದಲ್ಲಿಯೇ ಮಹಾಪ್ರಾಣ ಇದ್ದಲ್ಲಿ ಅಲ್ಪ ಪ್ರಾಣ ಹೇಳಿದರೆ ಅರ್ಥಗಳ ವ್ಯತ್ಯಾಸವಾಗಿ ಹೋಗಿಬಿಡತ್ತೆ. ಅಲ್ಪ ಪ್ರಾಣ ಇದ್ದಲ್ಲಿ ಮಹಾಪ್ರಾಣಗಳನ್ನು ಹೇಳಿದರೆ ಅರ್ಥ ವ್ಯತ್ಯಾಸವಾಗಿ ಎದುರುಗಡೆ ನಿಂತವರ ಕೋಪಕ್ಕೆ ಗುರಿಯಾಗುವಂತಹ ಸಂದರ್ಭಗಳಿರುತ್ತೆ. ಹಾಗಿದ್ದಾಗ ಅಪೌರುಷೇಯವಾದಂತಹ ಭಗವಂತನನ್ನ ಕೊಂಡಾಡುವ ಮಂತ್ರಗಳಲ್ಲಿ ಲೋಪದೋಷಗಳಾಯ್ತು ಅಂತಂದು ಹೇಳಿದ್ರೆ ದೊಡ್ಡ ಅನರ್ಥವೇ ಸಂಭವಿಸುತ್ತೆ. ಹಾಗಿದ್ದಾಗ್ಲೂ ಈ ಮಂತ್ರ ದೋಷಗಳು, ತಂತ್ರ ದೋಷಗಳು, ಅದೇ ರೀತಿಯಾಗಿ ಆ ಯಜ್ಞ ಯಾಗಾದಿಗಳಿಗೆ ಭಗವಂತನ ಪೂಜೆಗೋಸ್ಕರ ತನ್ನಂತಹ ದ್ರವ್ಯಗಳಲ್ಲಿರುವಂತಹ ದೋಷಗಳು,
ಮನಸ್ಸಿನಲ್ಲಿ ಭಕ್ತಿಯಲ್ಲಿ ಮಾಡಿದಂತಹ ವೈಷಮ್ಯ ದೋಷಗಳು, ಅಂತಃಕರಣದ ದೋಷಗಳು, ಈ ಏನೇ ದೋಷಗಳಿದ್ರೂ ಕೂಡ ಭಗವಂತನ ನಾಮಸ್ಮರಣೆ ಆ ಎಲ್ಲ ದೋಷಗಳನ್ನು ಪರಿಮಾರ್ಜನೆ ಮಾಡಿಬಿಡತ್ತೆ, ಸ್ವಚ್ಛ ಮಾಡಿಬಿಡತ್ತೆ. ನಿನ್ನ ನಾಮಸ್ಮರಣೆ ಮಾಡಿದರೇನೆ ಎಲ್ಲ ಲೋಪಗಳಿಗೂ ಪ್ರಾಯಶ್ಚಿತ್ತವನ್ನು ಮಾಡಿದ ಹಾಗಾಗತ್ತೆ. ಆದ್ರೂ ತಥಾಪಿ ವದತೋ ಭೂಮನ್ ಕರಿಷ್ಯಾಮ್ಯನುಶಾಸನಂ ಏತಚ್ಛ್ರೇಯ ಪರಂ ಪುಂಸಾಂ ಯತ್ತವಾಜ್ಞಾನುಪಾಲನಂ. ಇನ್ನ ಆದೇಶ ಪಾಲನೆ ಮಾಡುವಂತದ್ದು ಜೀವರ ಎಲ್ಲರಿಗೂ ಕೂಡ ಅನುಕೂಲವಾದದ್ದು, ಜೀವನದಲ್ಲಿ ಔನ್ನತ್ಯಕ್ಕೆ ಕಾರಣವಾದದ್ದು. ನೀ ಮಾಡು ಅಂತ ಹೇಳ್ತಾ ಇದ್ದಿ ಅಂತಂದ್ರೆ ಖಂಡಿತವಾಗಿ ಮಾಡ್ತೇನೆ, ಅದರಲ್ಲಿ ಸಂದೇಹಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಈ ಶುಕ್ರಾಚಾರ್ಯರು ಭಗವಂತನ ನಾಮಸ್ಮರಣೆಯನ್ನ ಮಾಡಿದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡಿದರೆ ಸಾಕ? ಆ ನಾಮಸ್ಮರಣೆಯನ್ನ ಮಾಡಿಬಿಟ್ರೆ ಎಲ್ಲ ಲೋಪದೋಷಗಳು ಪರಿಹಾರ ಆಗಿಬಿಡತ್ತೆ ಅಂತಾದ್ರೆ ಪ್ರಾಯಶ್ಚಿತ್ತ ವಿಧಿಗಳೆಲ್ಲವೂ ಕೂಡ ಹಾಗಾದ್ರೆ ವ್ಯರ್ಥವೋ? ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ, ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಲೇಬೇಕು. ಹಾಗಾದ್ರೆ ನಾಮತ್ರಯ ಮಂತ್ರದಿಂದಾಗಿ ದೋಷಗಳ ಪರಿಹಾರ ಆಗತ್ತೆ ಅಂದಿದ್ ಸುಳ್ಳೆ? ಅದು ಸತ್ಯವೇ. ಪ್ರಾಯಶ್ಚಿತ್ತವನ್ನ ಮಾಡುವ ಸಾಮರ್ಥ್ಯವಿದ್ದಾಗ ಪ್ರಾಯಶ್ಚಿತ್ತವನ್ನು ಮಾಡಲೇಬೇಕು. ಆದರೆ ಈಗ ತನ್ನ ಸರ್ವಸ್ವವೆಲ್ಲವೂ ಕೂಡ ಹೋಗಿದೆ, ಪರ್ವತ ಗುಹೆಯಲ್ಲಿ ಬಂಧಿತನಾಗಿದ್ದಾನೆ. ಯಜ್ಞಕ್ಕೆ ಯಜಮಾನ ಇಲ್ಲ ಅಂತಾಯ್ತು, ಯಜ್ಞ ಮಧ್ಯದಲ್ಲಿಯೇ ನಿಂತು ಹೋಗಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಅವನು ಪ್ರಾಯಶ್ಚಿತ್ತವನ್ನು ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಈ ಸಂದರ್ಭದಲ್ಲಿಯೇ ಪರಮಾತ್ಮ ಶುಕ್ರಾಚಾರ್ಯರಿಗೆ ನೀನು ಪ್ರಾಯಶ್ಚಿತ್ತ ಕರ್ಮಗಳನ್ನ ಆಚರಣೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಬಲಿಚಕ್ರವರ್ತಿ ಪರ್ವತ ಗುಹೆಯಲ್ಲಿಯೇ ಕುಳಿತುಕೊಂಡು ತನಗೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿದು ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಪರಮಾತ್ಮನ ನಾಮತ್ರಯಗಳ ಸಂಕೀರ್ತನೆಯನ್ನ ಮಾಡಿದ್ರಿಂದಲೇನೆ ಪ್ರಾಯಶ್ಚಿತ್ತವನ್ನು ಮಾಡಿದ ಹಾಗಾಗಿದೆ. ನಾವು ಮಾಡುವಂತಹ ಅನಿವಾರ್ಯತೆ ಇಲ್ಲ. ಈಗ ಈ ನಾಮತ್ರಯವನ್ನು ಹೇಳಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂತಹ ಸಂದರ್ಭ, ಅವಕಾಶ ಬಲಿಚಕ್ರವರ್ತಿಗಿದೆ. ಯಾಕೆ ಅಂತಂದ್ರೆ ಅಗತಿಕಾಗತಿ, ಬೇರೆ ಮಾರ್ಗವೇ ಇಲ್ಲ ಅವನಿಗೆ. ಬಂಧಿತನಾಗಿ ಬಿಟ್ಟಿದ್ದಾನೆ. ಇಲ್ಲಿ ಋತ್ವಿಜರನ್ನು ಕೂಡಿಸಿಕೊಂಡು ಯಜ್ಞವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವನು ಇಲ್ಲ. ಹಾಗಾಗಿ ಅವನು ನಾಮತ್ರಯವನ್ನು ಮಾಡಿಬಿಟ್ಟಿದ್ದಾನೆ, ಪ್ರಾಯಶ್ಚಿತ್ತವನ್ನು ಮಾಡಿದ ಹಾಗಾಗಿದೆ. ಹಾಗಿದ್ದಾಗ್ಯೂ ನೀನ್ ನನಗೆ ಪ್ರಾಯಶ್ಚಿತ್ತವನ್ನು ಮಾಡ್ತಾ ಇದ್ದೀಯ, ಅದರಿಂದಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನೋದು ಶುಕ್ರಾಚಾರ್ಯರ ಅಭಿಪ್ರಾಯ. ನಾವು ಎಷ್ಟೋ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನ, ಓ ಹಾಗಾದ್ರೆ ಇದು ಇದೆ ಅಲ್ಲ, ಹಾಗಾದ್ರೆ ಇದನ್ನ ಮಾಡೋದು ಬೇಕಾಗೇ ಇಲ್ಲ ಅಂತಂದುಕೊಂಡು ಕೆಲವೊಂದಿಷ್ಟನ್ನು ಬಿಟ್ಬಿಡ್ತೇವೆ. ಹಾಗಲ್ಲ, ಮಾಡೋದೆಲ್ಲವನ್ನು ಮಾಡ್ಲೇಬೇಕು. ಸಶಕ್ತರಾದಂತಹ ಸಂದರ್ಭದಲ್ಲಿ ಮಾಡಬೇಕಾದ ಎಲ್ಲ ಕರ್ಮಗಳನ್ನು ಖಂಡಿತವಾಗಿ ಮಾಡ್ಲೇಬೇಕು. ಆದರೆ ಅಶಕ್ತರಾದಾಗ, ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲವಾದಾಗ ಆವಾಗ ನಾಮತ್ರಯ ಮಂತ್ರ ಜಪವನ್ನು ಹೇಳಿರೋದು. ಪ್ರಾಯಶ್ಚಿತ್ತವನ್ನು ಮಾಡಿದಾಗಲೂ ಅದರ ಕೊನೆಯಲ್ಲೂ ನಾಮತ್ರಯಗಳ ಜಪವನ್ನು ಮಾಡಲೇಬೇಕು. ಅದು ಪೂರ್ಣತ್ವಕ್ಕೆ ಪ್ರಯೋಜಕ. ಹಾಗಾಗಿ ಇದು ಒಂದೇ ಸಾಕು, ಉಳಿದದ್ದನ್ನು ಬಿಟ್ಟು ಬಿಡ್ತೇವೆ ಅಂತ ಬಿಡುವ ಹಾಗಿಲ್ಲ. ಸಶಕ್ತರಾದಾಗ ಅದನ್ನೂ ಮಾಡಬೇಕು, ಇದನ್ನೂ ಮಾಡಬೇಕು. ಉದಾಹರಣೆಗೆ, ಬಹಳ ರೋಗ ಬಂದಿರತ್ತೆ, ಎದ್ದು ಕೂಡ್ಲಿಕ್ಕೆ ಆಗೋದಿಲ್ಲ, ಆಹಾರವನ್ನು ಸೇವಿಸ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ರೋಗಿಗೆ ಶಕ್ತಿ ಬರಬೇಕು ಅಂತ ಡ್ರಿಪ್ಸ್ ಗಳನ್ನ ಕೊಡ್ತಾರೆ. ಡ್ರಿಪ್ಸ್ ನಲ್ಲಿ ಈ ರೋಗಿಗೆ ಶಕ್ತಿ ತುಂಬುವಂತಹ ಔಷಧಗಳೆಲ್ಲವನ್ನು ಕೂಡ ಸೇರಿಸಿ ಡ್ರಿಪ್ಸ್ ನ ಮುಖಾಂತರವಾಗಿ ಶರೀರದಲ್ಲಿ ಶಕ್ತಿ ಬರುವ ಹಾಗೆ ಮಾಡ್ತಾ ಇರ್ತಾರೆ. ಇದರಲ್ಲಿಯೇ ಶಕ್ತಿ ಬಂದ್ಬಿಡತ್ತಲ್ಲ, ಹಾಗಾದ್ರೆ ಪ್ರತಿ ದಿವಸ ಊಟ ಯಾಕೆ ಮಾಡ್ಬೇಕು ಅಂತ ಅಂದುಕೊಂಡು ಊಟ ಬಿಟ್ಬಿಡ್ತೇವೇನು? ಸಶಕ್ತರಾದಾಗ್ಲೂ ಕೂಡ ಅದನ್ನು ಮಾಡಿಯೇ ಮಾಡ್ತೇವಲ್ವೇ? ಅದನ್ನ ಊಟ ಮಾಡಿ ಆಮೇಲೆ ಔಷಧಗಳನ್ನ ತೆಗೆದುಕೊಳ್ಳುತ್ತೇವೆ. ಅದರಂತೆ ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡ್ಲಿಕ್ಕೆ ಸಾಮರ್ಥ್ಯವೇ ಇಲ್ಲ ಅಂತಾದಾಗ ನಾಮತ್ರಯ ಮಂತ್ರ ಜಪಗಳು, ಶಕ್ತಿ ಇದ್ದಾಗ ಆ ಪ್ರಾಯಶ್ಚಿತ್ತ ಕರ್ಮಗಳನ್ನ ಆಚರಣೆ ಮಾಡಿ ನಂತರದಲ್ಲಿ ಭಗವಂತನ ನಾಮಸ್ಮರಣೆ ಅನ್ನುವಂತಹದ್ದು ಸಹಜವಾದಂತಹ ಪ್ರಕ್ರಿಯೆ. ಅದರಿಂದ ಬಲಿಚಕ್ರವರ್ತಿ ಈಗ ನಾಮತ್ರಯ ಮಂತ್ರ ಜಪವನ್ನು ಮಾಡಿ ಆಗಿದೆ. ಪರ್ವತದ ಗುಹೆಯಲ್ಲಿ ಬಂಧಿತನಾದ್ದರಿಂದ
ಈ ತರದ ಪ್ರಾಯಶ್ಚಿತ್ತಗಳನ್ನು ಮಾಡುವ ಸ್ತರದಲ್ಲಿ ಅವನು ಇಲ್ಲ, ಅದರಿಂದಾಗಿ ಇದನ್ನು ಮಾಡಿದ್ದಾನೆ. ಹಾಗಿದ್ದಾಗ್ಲೂ ನೀ ನನಗೆ ಆದೇಶ ಕೊಡ್ತಾ ಇದ್ದೀಯ, ಆದ್ರಿಂದ ನಾನು ಇದನ್ನು ಮಾಡೇ ಮಾಡ್ತೇನೆ. ಯಾಕೆ? ನಿನ್ನ ಮಾತುಗಳನ್ನ ಅನುಸರಿಸುವಂತಹದ್ದು ನನಗೆ ಶ್ರೇಯಸ್ಕರ ಅಂತ ಇದನ್ನು ಹೇಳ್ತಾ ಇದ್ದಾನೆ. ಪ್ರತಿನಂದ್ಯ ಹರೇ ರಾಜ್ಞಾಂ ಉಶನಾ ಭಗವಾನಿತಿ ಯಜ್ಞಚ್ಛಿದ್ರಂ ಸಮತನೋದ್ಬಲೇರ್ ವಿಪ್ರಋಷಿಭಿಃ ಸಹ. ಬ್ರಾಹ್ಮಣರ ಜೊತೆಯಲ್ಲಿ ಸೇರಿಕೊಂಡು ಆ ಯಜ್ಞದ ದೋಷಗಳೇನಿತ್ತೋ ಆ ಎಲ್ಲ ದೋಷಗಳನ್ನು ಕೂಡ ಪರಿಮಾರ್ಜನೆ ಮಾಡ್ತಾ ಇದ್ದಾನೆ. ಏವಂ ಬಲೇರ್ ಮಹೀಂ ರಾಜನ್ ಭಿಕ್ಷಿತ್ವಾ ವಾಮನೋ ಹರಿಃ ದದೌ ಭ್ರಾತ್ರೆ ಮಹೇಂದ್ರಾಯ ತ್ರಿದಿವಂ ಯತ್ಪರೈರ್ಹೃತಂ. ಈ ರೀತಿಯಾಗಿ ವಾಮನಾವತಾರಿಯಾದಂತಹ ಪರಮಾತ್ಮ ಬಲಿಚಕ್ರವರ್ತಿಯಿಂದ ಭೂಮಿಯನ್ನ ಬೇಡಿ ದೇವೇಂದ್ರನಿಗೆ ತನ್ನ ಅಣ್ಣನಾದಂತಹ, ಯಾಕೆ ಅಂತಂದ್ರೆ ಅದಿತಿಯ ಗರ್ಭದಲ್ಲಿ ಇಬ್ರು ಹುಟ್ಟಿದ್ರಿಂದ ತನ್ನ ಅಣ್ಣನಾದಂತಹ ಇಂದ್ರನಿಗೆ ಈ ಎಲ್ಲ ಸಂಪತ್ತನ್ನ, ಶತ್ರುಗಳಿಂದ ಅಪಹೃತವಾದಂತಹ ಸ್ವರ್ಗಲೋಕಾಧಿಪತ್ಯವನ್ನ ಕೊಡ್ತಾ ಇದ್ದಾನೆ. ಪ್ರಜಾಪತಿ ಪತಿರ್ಬ್ರಹ್ಮ ದೇವರ್ಷಿರ್ ಪಿತೃಭೂಮಿಪೈಃ ದಕ್ಷ ಭೃಗ್ವಂಗಿರೋ ಮುಖ್ಯೈಃ ಕುಮಾರೇಣ ಭವೇನ ಚ ಕಶ್ಯಪಸ್ಯಾದಿತೆ ಪ್ರೀತ್ಯೈ ಸರ್ವಭೂತ ಭವಾಯ ಚ ಲೋಕಾನಾಂ ಲೋಕಪಾಲಾನಾಂ ಅಕರೋದ್ವಾಮನಂ ಪತಿಂ. ಬ್ರಹ್ಮದೇವರು ಈ ಸಂದರ್ಭದಲ್ಲಿ ಇಂದ್ರನನ್ನ ಇಂದ್ರ ಪದವಿಯಲ್ಲಿ ಕೂಡಿಸಿ ಎಲ್ಲ ಲೋಕಪಾಲಕರನ್ನ, ಅಗ್ನಿ, ಯಮದೇವರು, ಕುಬೇರ, ರುದ್ರದೇವರು, ವರುಣ, ನಿರೃತಿ, ಈಶಾನ ಮುಂತಾದವರು ಎಲ್ಲರನ್ನ, ಆಯಾ ಅಗ್ನಿ ಮುಂತಾದವರನ್ನ ಆಯಾಯ ದಿಕ್ಕುಗಳಿಗೆ ಅಧಿಪತಿಯನ್ನಾಗಿ, ಲೋಕಗಳಿಗೆ ಪಾಲಕರನ್ನಾಗಿ ಮಾಡಿ ಬ್ರಹ್ಮದೇವರು ಈ ವಾಮನನನ್ನ ಈ ಎಲ್ಲ ಅಧಿಪತಿಗಳಿಗೂ ಕೂಡ ಉತ್ತಮವಾದಂತಹ ಸ್ಥಾನದಲ್ಲಿ ವಾಮನ ರೂಪಿಯಾದ ಪರಮಾತ್ಮನನ್ನ ಕೂಡಿಸ್ತಾ ಇದ್ದಾರೆ. ವೇದಾನಾಂ ಸರ್ವದೇವಾನಾಂ ಧರ್ಮಸ್ಯ ಯಶಸಃ ಶ್ರಿಯಃ ಮಂಗಲಾನಾಂ ವ್ರತಾನಾಂಚ ಕಲ್ಪಂ ಸ್ವರ್ಗಾಪವರ್ಗಯೋಃ ಉಪೇಂದ್ರಂ ಕಲ್ಪಯಾಂಚಕ್ರೆ ಪತಿಂ ಸರ್ವ ವಿಭೂತಯೇ ತದಾ ಸರ್ವಾಣಿ ಭೂತಾನಿ ಭೃಶಂ ಮುಮುದಿರೇ ನೃಪ. ಎಲ್ಲ ಕಾಲದಲ್ಲಿಯೂ ಇಂದ್ರನಾದಂತಹ, ಎಲ್ಲ ಜೀವರಿಗೆ ಸಂಪತ್ತನ್ನ ಕರುಣಿಸುವಂತಹ ದೊಡ್ಡ ಚೇತನ ಪರಮಾತ್ಮ. ಅದರಿಂದ ಆ ಪರಮಾತ್ಮನಿಗೆ ಈ ಇಡೀ ಲೋಕದ ಆಧಿಪತ್ಯವನ್ನು ಕೊಡ್ತಾ ಇದ್ದಾನೆ. ತತಸ್ತ್ವಿಂದ್ರ ಪುರಸ್ಕೃತ್ಯ ದೇವಯಾನೇನ ವಾಮನಂ ಲೋಕಪಾಲೈರ್ದಿವಂ ನಿನ್ಯೇ ಬ್ರಹ್ಮಣ ಚಾನುಮೋದಿತಃ. ಬ್ರಹ್ಮದೇವರು ಮತ್ತು ಯಾವ್ಯಾವ ಲೋಕಪಾಲರಿದ್ದಾರೋ ಅವರೆಲ್ಲರ ಅನುಮತಿಯನ್ನು ಪಡೆದುಕೊಂಡು ಇಂದ್ರ ತನ್ನ ವಾಹನದಲ್ಲಿ, ವಿಮಾನದಲ್ಲಿ ಕೂಡಿಸಿಕೊಂಡು ವಾಮನನನ್ನ ಸ್ವರ್ಗ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಈ ರೀತಿಯಾಗಿ ಮೂರ್ಲೋಕದ ಆಧಿಪತ್ಯವನ್ನು ಪಡೆದಂತಹ ವಾಮನ ಇಂದ್ರ ವಾಮನ ದೇವರ ಭುಜಬಲದಿಂದಾಗಿ ಇಡೀ ಜಗತ್ತನ್ನು ನಿರಾತಂಕವಾಗಿ ಆನಂದಿಸ್ತಾ ಇದ್ದಾರೆ, ಅದನ್ನು ಭೋಗಿಸ್ತಾ ಇದ್ದಾರೆ, ಪರಮಾತ್ಮನ ಪೂಜಾರೂಪವಾದ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಪ್ರಾಪ್ಯ ತ್ರಿಭುವನಂ ಚೇಂದ್ರಂ ಉಪೇಂದ್ರ ಭುಜ ಪಾಲಿತಂ ಶ್ರಿಯಾ ಪರಮಯಾ ಜುಷ್ಟೋ ಮುಮುದೇ ಗತ ಸಾಧ್ವತಃ ಅಂತ ಇಷ್ಟು ಭಾವಾರ್ಥವನ್ನು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮತ್ತೆ ಈ ಬಲಿಚಕ್ರವರ್ತಿಯ ವಾಮನನ ಕಥೆಯನ್ನು ಯಾವ ಸಂದರ್ಭದಲ್ಲಿ ಹೇಳಿದರೆ ಮಹತ್ವ ಇದೆ ಇತ್ಯಾದಿ ಕಥೆಗಳನ್ನು ಮುಂದೆ ಹೇಳುತ್ತಾರೆ. ನಂತರದಲ್ಲಿ ಮುಂದಿನ ಕಥೆಗಳು ಪ್ರಾರಂಭವಾಗತ್ತೆ. ಆ ಕಥೆಗಳನ್ನು ಮತ್ತೆ ನಾಳಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ.